ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾವು ಬಿಜಾಪುರಕ್ಕೆ ಹೊಂಟಿದ್ದೇವೆ ರೀ. ಅಲ್ಲಿಂದ ಪುಣಾಕ್ಕೆ 4 ದಿವಸ ಆಯ್ತು ಬಂದು ಎಲ್ಲ ಪ್ರವಾಸ ಮುಗಿಸಿ ಇವತ್ತು ಫೈನಲಿ ನಾವು ಬಿಜಾಪುರ ರಿಟರ್ನ್ ಆಗ್ತಾ ಇದ್ದೇವೆ ರೀ. ಈಗ ನಾವು ಬಂದಿದ್ದು ನಿಗಡಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೇವೆ ರೀ. ನಿಗಡಿ ಬಸ್ ಸ್ಟ್ಯಾಂಡಿಂದ ಬಸ್ ಹಿಡ್ಕೊಂಡು ಸೋಲಾಪುರಕ್ಕೆ ಹೊಂಟಿದ್ದೇವೆ ರೀ. ಇಲ್ಲಿದಿಂದ 10 ಗಂಟೆಗೆ ಬಿಟ್ರೆ 6 ಗಂಟೆಗೆ ಸೋಲಾಪುರ ಹೋಗ್ತದೆ ಅಂತ ಹೇಳೇನ್ರಿ. ಮತ್ತು ಬರ್ರಿ ನೋಡಮ್ ಏನೇನದ, ಎಷ್ಟೆಷ್ಟು ಟೈಮಿಗೆ ಮುಟ್ಟಿಸ್ತಾನೆ ಗೊತ್ತಿಲ್ಲ. ಕೂತಿದ್ದೇವ್ರಿ. ಈಗ ನಾವು ಸ್ವಾರಗೇಟ್ ಬರಬೇಕಾದ್ರೆ 2 ಗಂಟೆ ತೊಗೊಂಡು ನೋಡ್ರಿ ಟೈಮಿಂಗ್. ನಿಗಡಿಯಿಂದ 12 ಐತೆ ರೀ ಸ್ವಾರಗೇಟ್ ಬರಬೇಕಾದ್ರೆ. 12ಕ್ಕೆ ಬಿಟ್ಟೇವ್ರಿ. ಮತ್ತು ಸೋಲಾಪುರ ಕಡೆ ಹೊಂಟೇವ್ರಿ. ಮತ್ತೇನು ಮಾಡೋದ ರೀ, ಭಾಳ ಬೇಜಾರದಿಂದ ಕೂಡ್ಯದ ರೀ. ಯಾಕಪ್ಪ ಅಂದ್ರೆ ನಮ್ಮ ಮಗನಿಗೆ ಅಲ್ಲೇ ಬಿಟ್ಟು ಹೊಂಟಿದ್ದೇವ್ರಿ. ನಮ್ಮ ಅತ್ತಿ ಮಾವ ಕೇಳಿಲ್ರಿ, ಇಲ್ಲಿ ಬಿಡ್ರಿ ಒಟ್ಟು ಒಂದು 4-5 ದಿವಸ ಇರ್ತಾನೆ, ಮತ್ತು ಏನಾರ ಅಳ್ಳಕತ್ತ ಮಾಡ್ದಂದ್ರೆ ನಿಮಗೆ ಮತ್ತೆ ಹೊಳ್ಳಿ ಕರ್ಕೊಂಬಂದು ಬಿಡ್ತೇವೆ ಅಂತ ಹೇಳ. ಭಾಳ ಬೇಜಾರು ಹೊಂಟದ ರೀ. ಮತ್ತು ಜರ್ನಿ ಹ್ಯಾಂಗೆ ಆಗ್ತದೋ ಏನು ಸುದ್ದು. ನಾವಂತೂ ಹೊಂಟಿದ್ದೇವೆ ರೀ. ಮತ್ತು ಇಲ್ಲೇ ಊಟಕ್ಕೆ ತರೋದು ನೋಡ್ರಿ ಬಸ್. ಒಂದು ಅರ್ಧ ಗಂಟೆ ತರಬೋದು ರೀ. ಊಟ ಅಂತೂ ಪ್ಲಸ್ ಕ್ಲಾಸ್ ಇತ್ತು. ಊಟ ಏನೇನು ಮಾಡಬೇಕು ಎಲ್ಲ ಮಾಡಿದೆವು. ನೀವು ಸ್ವತಃ ಬುತ್ತಿ ತರ ಚಲೋ ರೀ. ಬುತ್ತಿ ತಂದ್ರಿ ಅಂದ್ರೆ, ಯಾಕಂದ್ರೆ ಇವೆಲ್ಲ ಖರ್ಚುಗಳು ಕಡಿಮೆ ಆಗ್ತಾವ. ಮನೆಯಂದು ಊಟ ಪ್ಲಸ್ ಕ್ಲಾಸ್ ಇರುತ್ತೆ ರೀ. ಹೊರಗಿನ ತಿನ್ನೋದಕ್ಕಿಂತ ಚಲೋ ರೀ ಮನೆಯದು. ನಮ್ಮ ಬಸ್ ಬತ್ತು ನೋಡ್ರಿ. ಫೈನಲಿ ಸೋಲಾಪುರಕ್ಕೆ 6 ಗಂಟೆಗೆ ಕರೆಕ್ಟ್ ಟೈಮಿಗೆ ಬಂದಾನ್ರಿ. ಆದ್ರೂ ಅಲ್ಲಿ ನಿಗಡಿಯಿಂದ ಸ್ವಾರಗೇಟ್ ಬರ್ಬೇಕಾದ್ರೆ ಭಾಳ ಟ್ರಾಫಿಕ್ ಇತ್ತು ರೀ. ಅಲ್ಲಿ ಭಾಳ ಲೇಟ್ ಆಯಿತು ಟ್ರಾಫಿಕ್ ಇದ್ದ ಸಲಿಂದ. ಮತ್ತು ನಮ್ಮ ಮಗ ಒಬ್ಬ ಬಂದಿಲ್ಲ ರೀ ನಮ್ಮ ಸಂಗಟ. ಭಾಳ ಬೇಸರ ಬರ್ಲಾಗತ್ತದ ರೀ. ಮಗ ಎಲ್ಲರ ಬಟ್ಟಿಗೆ ಟೈಮ್ ಪಾಸ್ ಆಗ್ತಿತ್ತು ರೀ. ಅವ ಇದ್ರೆ ಈ ಸದ ಟೈಮ್ ಪಾಸ್ ಇಲ್ಲ ರೀ. ನಾವು ಕೂತ್ ಬೇಸರ ಆಯ್ತು ರೀ. ಈಗ ನೋಡ್ರಿ ಸೋಲಾಪುರ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೇವೆ ರೀ. ಈಗ ಈ ಬಸ್ ಇಳ್ಕೊಂಡು ಈಗ ನಾವು ಬಿಜಾಪುರಕ್ಕೆ ಹೋಗೋ ಬಸ್ಸಿಗೆ ಹತ್ತೇವೆ ರೀ. ಮತ್ತು ಮಳೆ ಅಂತೂ ಬಿಡಲಾಗ್ಯದ ನೋಡ್ರಿ. ಸಣ್ಣ ಮಳೆ ಚಾಲೂನೇ ಅದ ರೀ. ಪುಣಾದಾಗೂ ಮಳೆನೇ ಅದ ರೀ, ಇಲ್ಲಿನೂ ಮಳೆ ಅದ ರೀ, ಬಿಜಾಪುರದಾಗೂ ಮಳೆ ಅದಾತ ರೀ. ಒಟ್ಟು ಬಿಡಲಾಗ್ಯದ ರೀ. ಈ ವರ್ಷ ಅಂತ ಮಳೆ ಭಾಳ ಸಾಕು ಮಾಡ್ಯದ ರೀ. ಮತ್ತು ಏನು ಹೇಳಬೇಕು, ಪುಣಾ ಪ್ರವಾಸದ ಬಗ್ಗೆ ನಿಮಗೆ ಏನು ಹೇಳಬೇಕು ನನ್ನ ಎಕ್ಸ್ಪೀರಿಯನ್ಸ್ ಅಪ್ಪ ಅಂದ್ರೆ, ಪುಣಾ ಒಂದು ಡೆವಲಪ್ಮೆಂಟ್ ಸಿಟಿ ರೀ. ಸ್ಮಾರ್ಟ್ ಸಿಟಿ, ಅದ್ಭುತವಾದ ಸಿಟಿ ಅದ ರೀ. ಮತ್ತು ಮಹಾರಾಷ್ಟ್ರದಾಗ ಮುಂಬೈ ಬಿಟ್ರೆ ಸೆಕೆಂಡ್ ದೊಡ್ಡ ಸಿಟಿ ಪುಣಾ ರೀ. ಮತ್ತು ದೇಶದ ಮೂಲೆಯಿಂದ ಜನ ಇಲ್ಲಿ ಕೆಲ್ಸಕ್ಕೆ ಬರ್ತಾರೆ ರೀ. ಯಾಕಂದ್ರೆ ಅದ್ಭುತವಾದ ಸಿಟಿ ಅದ ರೀ. ಎಲ್ಲ ಸಾಮಾನ್ಯ ಜನ ಹಿಡಿದು ದೊಡ್ಡ ಸಾಹುಕಾರತನ ಅಲ್ಲಿ ಕೆಲಸ ಮಾಡ್ಬೋದು ರೀ. ಆ ಥರ ಸಿಟಿ ಅದ ರೀ. ಮತ್ತು ಊಟದ ಬಗ್ಗೆ ಹೇಳ್ಬೇಕಂದ್ರೆ ಬರೀ ವಡಾಪಾವ್ ಜಾಸ್ತಿ ಅದಾವ್ರಲ್ಲಿ. ವಡಾಪಾವ್ ತಿಂತಾರೆ. ಮತ್ತು ಈಗೆಲ್ಲ ನಮ್ಮ ಪ್ರವಾಸ ಹೆಂಗೈತಪ್ಪ ಅಂದ್ರೆ, ಪುಣಾದಾಗ ಏನೇನು ಇಂಪಾರ್ಟೆಂಟ್ ಇದ್ದು ನೋಡಬೇಕಾಗಿತ್ತು, ಅವು ನೋಡೋಕ್ಕಾಗಿಲ್ಲ ರೀ ನಮಗೆ ಮಳೆ ಇದ್ದ ಕಾರಣ. ಮತ್ತು ನೆಕ್ಸ್ಟ್ ಬಂದಾಗ ನೋಡ್ಬಿಡ್ತೇವೆ ಅಂತ ಹೇಳಿದೇವ್ರಿ ಅವ್ರಿಗೆ. ಈಗ ಅಲ್ಲೇ ಸಣ್ಣ ಪುಟ್ಟು ಏನು ದೇವಾಲಯ, ಗಾರ್ಡನ್ ಅವು ಇವು ನೋಡ್ಕೊಂಡು ಬಂದಿದ್ದೇವೆ ನೋಡ್ರಿ. ಪುಣಾ ಅಲ್ಲಿಂದ ರಿಟರ್ನ್ ಬಂದೇವು ನೋಡ್ರಿ ಬಿಜಾಪುರ ಜಸ್ಟ್ ಈಗ ಬಂದೇವು ನೋಡ್ರಿ. ರಾತ್ರಿ 9 ಗಂಟೆ 15 ನಿಮಿಷ ಆಯ್ತು ನೋಡ್ರಿ. ಫುಲ್ ಮಳೆ ಜೋರು ಆಗ್ಯದ ರೀ. ಸೋಲಾಪುರ್ಲಿಂದ ಈ ಕಡೆ ಮಳೆ ಫುಲ್ ಜೋರಿತ್ತು. ಮೈ ಅದು ತೊಯ್ಸ್ಕೊಂಡೇ ಬಂದಿದ್ದೇವೆ ರೀ. ಸ್ವಲ್ಪ ಇನ್ನ ಶರ್ಟ್ ಹಸಿನೇ ಅದ ನೋಡ್ರಿ ನಮ್ಮದು. ಇನ್ನು ಈಗ ಜಸ್ಟ್ ಬಂದೇವ್ರಿ ಸೋಲಾಪುರ್ಲಿಂದ. ಪುಣಾದಾಗ ಬೆಳಗ್ಗೆ 10 ಗಂಟೆ ಬಿಟ್ಟಿದ್ದೇವ್ರಿ. ಅಲ್ಲಿದು 10 ಗಂಟೆ ಬಿಟ್ಟು ಇಲ್ಲಿ ಬಂದು ಮುಟ್ಬೇಕಾದ್ರೆ ರಾತ್ರಿ 9 ಗಂಟೆ ಆಯ್ತು ರೀ. ಬಸ್ ಜರ್ನಿ. ಆ ಕಡೆ ಸೋಲಾಪುರ ತನಕ ಬಸ್ಸಿಗೆ ಬಂದೇವ್ರಿ. ಸೋಲಾಪುರ್ಲಿಂದ ಈ ಕಡೆನೂ ಬಸ್ಸಿಗೆ ಬಂದೇವ್ರಿ. ಭಾಳಷ್ಟು ಹೈರಾಣ ಐತೆ ರೀ. ಯಾಕಂದ್ರೆ ಎಮರ್ಜೆನ್ಸಿ ಹೋಗಿದ್ದೇವ್ರಿ. ನಾವು ಯಾವುದೂ ಪ್ಲ್ಯಾನ್ ಮಾಡಿದ್ದಿಲ್ಲ. ಪುಣಾಕ್ಕೆ ಹೋಗ್ಬೇಕಾದ್ರೆ ರಿಸರ್ವೇಷನ್ ಅದು ಮಾಡ್ಕೊಂಡು ಹೋಗೋದಿತ್ತು. ಹಾಗೆ ಬಂದೆವು. ಆಲ್ ದ ಬೆಸ್ಟ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗಮ್ಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.